ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ಕಂಟೆಂಟ್ ಬಂದುಬಿಟ್ಟು ರೈತರಿಗೆ ತುಂಬಾ ಉಪಯೋಗ ಆಗುವಂತಹ ಒಂದು ಮಾಹಿತಿ ಅಂತಲೇ ಹೇಳ್ಬೋದು. ನೀವೇನಾದರೂ ರೈತರಾಗಿದ್ದರೆ ಮಿಸ್ ಮಾಡ್ದಲೇ ಈ ಒಂದು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ಸೊ ನಿನ್ನೆ ರಾತ್ರಿ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಸಿದ್ರಬೆಟ್ಟದ ರಂಭಾಪುರಿ ಮಠದಲ್ಲಿ ರೈತರ ಉಪಯೋಗಿ ಹಾಗೆಯೇ ಅವಶ್ಯಕತೆಯ ವಿಷಯಗಳ ಬಗ್ಗೆ ಉಪನ್ಯಾಸವಿತ್ತು. ಸೊ ಅದರಲ್ಲಿ ವಿಶೇಷ ಅಂತ ಅಂದರೆ ಪೀಠಾಧ್ಯಕ್ಷರಾದಂತಹ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಗಳು ಜೊತೆಗೆ ಡಾಕ್ಟರ್ ದೇವರಾಜ ರೆಡ್ಡಿ ಅವರು ಅಂತರ್ಜಲ ತಜ್ಞರು, ಇವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ರು. ಇವರಿಗೆ 210ನೇ ಬೆಳದಿಂಗಳ ಕೂಟದಲ್ಲಿ ಸನ್ಮಾನವನ್ನು ಕೂಡ ಮಾಡಲಾಯಿತು. ಡಾಕ್ಟರ್ ದೇವರಾಜ ರೆಡ್ಡಿ ಅವರು ಈ ಒಂದು ಹುಣ್ಣಿಮೆ ಪೂಜೆಯ ಅಂತ ಅಂದರೆ ಬೆಳದಿಂಗಳ ಕೂಟದ ಉಪನ್ಯಾಸಕರಾಗಿದ್ದರು ಅಂತಲೇ ಹೇಳ್ಬೋದು. ಇವರು ಏನು ವಿಶೇಷ ಅಂತ ಅಂದರೆ ಮಳೆ ನೀರನ್ನು ಇಂಗಿಸುವ ರೀತಿ, ಅದರಿಂದ ಆಗುವಂತಹ ಅನುಕೂಲಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು. ಜೀವ ಕಳೆದುಕೊಂಡಿರುವಂತಹ ಒಂದು ಕೊಳವೆ ಬಾವಿಗಳಿಗೆ ಮತ್ತೆ ಯಾವ ರೀತಿ ನಾವು ಜೀವವನ್ನು ನೀಡಬಹುದು ಅಂತ ಪ್ರತಿಯೊಬ್ಬ ರೈತರು ಕೂಡ ತಿಳಿದುಕೊಳ್ಳಬೇಕಾದಂತಹ ಮಾಹಿತಿ, ಜೊತೆಗೆ ಎಲ್ರಿಗೂ ಕೂಡ ಸಹಾಯ ಆಗಲಿ ಅಂತ ಈ ಒಂದು ವಿಡಿಯೋವನ್ನು ಮಾಡಿರೋ ಅಂಥದ್ದು. ಜೊತೆಗೆ ಈ ಒಂದು ಡಾಕ್ಟರ್ ದೇವರಾಜ್ ರೆಡ್ಡಿ ಸರ್ ಅವರು ಯೂಟ್ಯೂಬ್ ಚಾನಲ್ ಕೂಡ ಇದೆ. 400ಕ್ಕೂ ಅತಿ ಹೆಚ್ಚು ವಿಡಿಯೋಗಳನ್ನು ಅದರಲ್ಲಿ ಅಪ್ಲೋಡ್ ಕೂಡ ಮಾಡಿದ್ದಾರೆ. ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ. ಸೊ ನೀವು ಅಲ್ಲಿ ಹೋಗಿಬಿಟ್ಟು ವಿಸಿಟ್ ಮಾಡಿ ನೀವು ಸಂಪೂರ್ಣ ಮಾಹಿತಿಯನ್ನು ಕೂಡ ತಿಳ್ಕೊಳ್ಬೋದು. ಇವರ ಪರಿಚಯ ಜೊತೆಗೆ ಇವರು ಪ್ರತಿಯೊಂದು ಕಾರ್ಯಗಳು ಅಂತ ಅಂದರೆ ನಮ್ಮ ರಾಜ್ಯ ಒಂದೇ ಅಲ್ಲದೆ ಹಲವಾರು ರಾಜ್ಯಗಳಲ್ಲಿ ಸೇವೆಯನ್ನು ಕೂಡ ಸಲ್ಲಿಸಿದ್ದಾರೆ. ಸೊ ಮಿಸ್ ಮಾಡ್ದಲೇ ಈ ಒಂದು ವಿಡಿಯೋವನ್ನು ಕೊನೆವರೆಗೂ ವಿಸಿಟ್ ಮಾಡಿ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಸಾಲ ಮಾಡಿ ಸಾವನ್ನಪ್ಪಿರುವಂತಹ ರೈತರು ಅಂತ ಅಂದರೆ ಹಲವಾರು ದಿನಗಳ ಹಿಂದೆ ನಾನೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೆ. 6ರಿಂದ 7 ಬೋರ್ವೆಲ್ಲನ್ನು ಕೊರೆಸ್ಬಿಟ್ಟು ಸೊ ನೀರು ಬರದೆ ಒಬ್ಬ ರೈತ ಸಾವನ್ನಪ್ಪಿದ್ರು ಅಂತ ನಾನು ಕೂಡ ವಿಡಿಯೋನ ಮಾಡಿದ್ದೆ. ಸೊ ಅಂಥವ್ರಿಗೆ ಈ ಒಂದು ಮಾಹಿತಿ ತುಂಬಾ ಅಂತಂದರೆ ತುಂಬಾ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಅಂತಹ ರೈತರು ಕೂಡ ನೋಡಲೇಬೇಕಾದಂತಹ ಈ ಒಂದು ವಿಡಿಯೋವನ್ನು ನೀವೇನಾದರೂ ನೋಡಿ ನೀವು ರೈತರಾಗಿದ್ದು ಮತ್ತೊಬ್ಬರು ರೈತರಿಗೂ ಕೂಡ ಶೇರ್ ಮಾಡಿದ್ರೆ ಅವ್ರಿಗೂ ಕೂಡ ಯೂಸ್ಫುಲ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕಾಗಿ ಈ ಒಂದು ವಿಡಿಯೋವನ್ನು ಮಾಡಿರುವಂಥದ್ದು. ಈ ಬೆಳದಿಂಗಳ ಕೂಟದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದಂತಹ ಡಾಕ್ಟರ್ ದೇವರಾಜ್ ರೆಡ್ಡಿ ಸರ್ ಅವರು ವೀಕೆಂಡ್ ವಿತ್ ರಮೇಶ್ ಪ್ರೋಗ್ರಾಮಲ್ಲೂ ಕೂಡ ಭಾಗವಹಿಸಿದ್ದಾರೆ ಅಂತಲೇ ಹೇಳ್ಬೋದು. ಹಲವಾರು ಪ್ರಶಸ್ತಿಗಳನ್ನು ಇವರು ಪಡೆದಿದ್ದಾರೆ. ಸೊ ಕಂಪ್ಲೀಟ್ ಮಾಹಿತಿ, ಅವರ ಒಂದು ಕಿರುಪರಿಚಯ ಎಲ್ಲ ಕೂಡ ಈ ಒಂದು ವಿಡಿಯೋದಲ್ಲಿ ಇದೆ. ನೀವೇನಾದರೂ ಇವರನ್ನು ಕಾಂಟ್ಯಾಕ್ಟ್ ಮಾಡಬೇಕು, ಸೊ ನಿಮ್ಗೇನಾದರೂ ಯೂಸ್ ಆಗುತ್ತೆ ಅಂತ ಅನ್ನೋ ಆಗಿದ್ರೆ ಕಾಂಟ್ಯಾಕ್ಟ್ ನಂಬರು ಕೂಡ ಮೆನ್ಷನ್ ಮಾಡಿರ್ತೀನಿ. ಸೊ ನೀವು ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಪ್ರತಿಯೊಂದು ಡೀಟೇಲ್ಸ್ನು ಕೂಡ ನೀವು ಪಡೆದುಕೋಬಹುದು. ಸೊ ಮಿಸ್ ಮಾಡ್ದಲೇ ಕೊನೆವರೆಗೂ ಕೂಡ ಈ ಒಂದು ವಿಡಿಯೋವನ್ನು ನೋಡಿ ಆದಷ್ಟು ರೈತರಿಗೆ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮಗೆಲ್ಲ ತಿಳಿದಿರುವಂತೆ ನಮ್ಮದು ಬಯಲು ಸೀಮೆ. ಪ್ರಾರಂಭದ ದಿನಗಳಲ್ಲಿ ಒಂದು ಭಾಗದಲ್ಲಿ ಕೇವಲ 4, 5, 10 ಬೋರ್ಗಳು ಮತ್ತು ಕೊಳವೆ ಬಾವಿಗಳಿದ್ದಂಥ ಜಾಗದಲ್ಲಿ ಇವತ್ತು 100 ಕೊಳವೆ ಬಾವಿಗಳಿದ್ದಾವೆ. ಕೊಳವೆ ಬಾವಿಗಳನ್ನು ಕೊರೆದು ಅಡಿಕೆ ತೋಟಗಳನ್ನು ನಾವು ನಿರ್ಮಾಣ ಮಾಡ್ತಾ ಇದ್ದೇವೆ. ಮಧ್ಯೆ ಒಂದಷ್ಟು ವರ್ಷಗಳ ಕಾಲ ಮಳೆಯ ಕೊರತೆಯಿಂದಾಗಿ ತೋಟಗಳು ಒಣಗಿದಾಗ ಅದನ್ನು ಕೈ ಬಿಟ್ಟರೂ ಕೂಡ ಕಳೆದ 2 ವರ್ಷಗಳ ಹಿಂದೆ ಸಂತೃಪ್ತಿಯಾದಂತಹ ಮಳೆ ಸುರಿದಾಗ ಇದ್ದ ಬಂದಂತಹ ಹುಣಸೆ ತೋಟಗಳನ್ನ, ಮಾವಿನ ತೋಟಗಳನ್ನ, ಇತರೆ ಬಯಲು ಪ್ರದೇಶಗಳನ್ನೆಲ್ಲ ನಾವು ಅಡಿಕೆ ತೋಟಗಳನ್ನಾಗಿ ಪರಿವರ್ತಿಸೋಸ್ಕರ ಇನ್ನೂ ಹೆಚ್ಚೆಚ್ಚು ಕೊಳವೆ ಬಾವಿಗಳನ್ನ ಕೊರೆಸ್ತಾ ಇದ್ದೇವೆ. ಕೊರೆಸ್ತಾ ಒಂದು ಕೊಳವೆ ಬಾವಿ ಫೇಲ್ ಆದ್ರೆ ಇನ್ನೊಂದು ಫೇಲ್ ಆದ್ರೆ ಮತ್ತೊಂದನ್ನ ಕೊರೆಸ್ತಾ ಹೋಗ್ತಾ ಇದ್ದೇವೆ ಹೊರತು ಅದನ್ನ ಯಾವ ರೀತಿ ನಾವು ಮರುಪೂರಣ ಮಾಡ್ಕೊಳ್ಬೇಕು. ನಮ್ಮ ಹಳ್ಳಿ ಕಡೆ ಅಥವಾ ಕನ್ನಡದಲ್ಲಿ ಒಂದು ಉತ್ತಮವಾದಂತಹ ಗಾದೆ ಇದೆ, ಕೂತುಣ್ಣವನಿಗೆ ಕುಡಿಕೆ ಒಂದಿದ್ರು ಸಾಲದು ಅಂತ ಹೇಳಿ. ಹಾಗಾಗಿ ನಾವು ಈ ಭೂಮಿನಲ್ಲಿರ್ತಕ್ಕಂಥ ನೀರನ್ನ ದಿನ 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 ಬಗ್ದು ತೋಡಿ ಆಚೆಗೆ ಆಗ್ತಾ ಬಂದ್ರೆ ಎಲ್ಲಿರುತ್ತೆ ನೀರು? ಇದರಲ್ಲಿ ಸಾಕಷ್ಟು ಜನ ಅದನ್ನ ಮತ್ತೆ ನಾವು ಯಾವ ರೀತಿ ಮರುಪೂರಣ ಮಾಡಬಹುದು, ರಿಫಿಲ್ ಮಾಡಬಹುದು ಅನ್ನುವುದರ ಬಗ್ಗೆ ಅರಿವಿನ ಕೊರತೆಯಿಂದಾಗಿ ಬೋರನ್ನ ಕೊರೆಸಿ ಪ್ರಕೃತಿಯನ್ನ ವಿರೋಧವಾಗಿ ಪ್ರಕೃತಿಯನ್ನ ನಾಶ ಮಾಡೋದಷ್ಟೇ ಅಲ್ಲದೆ ಕೈಯಲ್ಲಿರ್ತಕ್ಕಂತಹ ಹಣವನ್ನು ಕೂಡ ಕಳ್ಕೊಂಡು ಇರಬರ ಆಸ್ತಿನೆಲ್ಲ ಮಾಡಿಕೊಂಡು ಕೊನೆಗೆ ಒಂದು ದಿವಸ ರೈತನಾದವನು ಆತ್ಮಹತ್ಯೆಗೆ ಶರಣಾಗ್ತಾ ಇರ್ತಕ್ಕಂತಹ ಸಹಸ್ರಾರು ಉದಾಹರಣೆಗಳು, ನಿದರ್ಶನಗಳು ನಮ್ಮ ಮುಂದೆ ಇದ್ದಾವೆ. ಇಂತಹ ಪರಿಸ್ಥಿತಿಯನ್ನ ಮನಗಂಡು ನಮ್ಮ ಕರ್ನಾಟಕದಲ್ಲಿ ಏಕೈಕ ತಪ್ಪಾಗಲಾರದು ಇಂತಹ ಒಬ್ಬ ವ್ಯಕ್ತಿ ನಮ್ಮ ಪಕ್ಕದ ಜಿಲ್ಲೆಯ
ಚಿತ್ರದುರ್ಗ ಜಿಲ್ಲೆಯಲ್ಲಿ ಜನಿಸಿರ್ತಕ್ಕಂತಹ ಶ್ರೀಯುತ ದೇವರಾಜ್ ರೆಡ್ಡಿ ಸರ್ ಅವರು, ಅವರ ಒಂದು ಪರಿಚಯವನ್ನು ನಾನು ಈ ಸಂದರ್ಭದಲ್ಲಿ ಇವತ್ತಿನ ಪ್ರವಚನಕಾರರು ಅವರೇ, ಕಾರ್ಯಕ್ರಮದ ಸನ್ಮಾನಿತರು ಕೂಡ ಅವರೇ, ಕಾರ್ಯಕ್ರಮದ ವಿಶೇಷ ಕೂಡ ಇದು. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಅವರ ಕಿರುಪರಿಚಯವನ್ನು ಮಾಡಿಕೊಡೋದೇ ಆದರೆ, ಅವರು ನಮ್ಮ ಪಕ್ಕದ ಚಿತ್ರದುರ್ಗ ಜಿಲ್ಲೆಯಲ್ಲಿ ಶ್ರೀಯುತ ನಾಡಿಗ ಜಯಶೀಲ್ ರೆಡ್ಡಿ ಹಾಗೂ ರಕ್ತಮ್ಮನವರ ಸುಪುತ್ರರಾಗಿ ದೊಡ್ಡ ಸಿದ್ದಪ್ಪನ ಹಳ್ಳಿ, ಚಿತ್ರದುರ್ಗ ತಾಲೂಕು, ಚಿತ್ರದುರ್ಗ ಜಿಲ್ಲೆಯಲ್ಲಿ ಜನಿಸ್ತಾರೆ. ಇವರು ಭೂ ವಿಜ್ಞಾನ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಮೈಸೂರು ವಿಶ್ವವಿದ್ಯಾಲಯದಲ್ಲಿ 1987ನೇ ಇಸ್ವಿನಲ್ಲಿ ಅದು 6ನೇ ರ್ಯಾಂಕ್ ಅನ್ನು ಪಡೆದುಕೊಂಡು ಪದವಿಯನ್ನ ಪಡ್ಕೊಳ್ತಾರೆ. ತದನಂತರದಲ್ಲಿ ಸುಮಾರು 35 ವರ್ಷಗಳಿಂದಲೂ ಕೂಡ ಅಂತರ್ಜಲ, ನೀರಾವರಿ, ಕೃಷಿ ತಂತ್ರಜ್ಞಾನ, ಪರಿಸರ ಅಂತರ್ಜಲ ಸಂರಕ್ಷಣೆ ಹಾಗೂ ಮಳೆ ಕೊಯ್ಲು ಕ್ಷೇತ್ರದಲ್ಲಿ ವಿಶೇಷವಾದಂತಹ ಸೇವೆಯನ್ನ ಸಲ್ಲಿಸ್ತಾ ಬಂದಿದ್ದಾರೆ. ಪ್ರಸ್ತುತದಲ್ಲಿ ಇವರು ದೇಶದ ವಿವಿಧ ರಾಜ್ಯಗಳಲ್ಲಿ, ವಿಶೇಷವಾಗಿ ನಮ್ಮ ರಾಜ್ಯದ ಕರ್ನಾಟಕದ ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನ ಒದಗಿಸಿಕೊಡುವಲ್ಲಿ ಕ್ರಾಂತಿಕಾರಕ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ. ಮಳೆ ಕೊಯ್ಲು ಮತ್ತು ಅಂತರ್ಜಲ ಸಂರಕ್ಷಣಾ ತಾಂತ್ರಿಕ ಸಲಹಾಗಾರರಾಗಿ ದೇಶದಾದ್ಯಂತ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಕರ್ನಾಟಕ ಸರ್ಕಾರದ ರಾಜ್ಯ ಯೋಜನಾ ಮಂಡಳಿಯ ಸದಸ್ಯರು ಕೂಡ ಆಗಿದ್ದಾರೆ. ಕರ್ನಾಟಕ ಸರ್ಕಾರದ ರಾಜ್ಯ ಜಲಸಂಪನ್ಮೂಲ ಪ್ರಾಧಿಕಾರದ ಸದಸ್ಯರು ಕೂಡ ಆಗಿದ್ದಾರೆ. ಇಲ್ಲಿಯವರೆಗೆ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಗೊತ್ತಿನ ಕೊಳವೆ ಬಾವಿಗಳನ್ನ ಪುನರ್ಜನ್ಮ ನೀಡಿದ್ದಾರೆ. 9,000ಕ್ಕೂ ಹೆಚ್ಚು ಮನೆಗಳಿಗೆ ಮೇಲ್ಛಾವಣಿ ಮಳೆ ನೀರು ಸಂರಕ್ಷಣಾ ವ್ಯವಸ್ಥೆಯನ್ನ ಕಲ್ಪಿಸಿರ್ತಾರೆ. ಸಾವಿರಾರು ತೆರೆದ ಬಾವಿಗಳಿಗೆ ಜಲ ಮರುಪೂರ್ಣ ಮಾಡಿರುವ ಹೆಮ್ಮೆ 1,000ಕ್ಕೂ ಹೆಚ್ಚು ಕೃಷಿ ಹೊಂಡ, ಕೆರೆ, ಕುಂಟೆ, ಕಲ್ಯಾಣಿಗಳನ್ನು ನಿರ್ಮಿಸಿ ಅಂತರ್ಜಲ ನಿರ್ವಹಣೆಗೆ, ಸಂರಕ್ಷಣೆಗೆ ನೆರವಾಗಿದ್ದಾರೆ. ಅಲ್ಲದೆ ಇವರ ಮುಖ್ಯವಾದಂತಹ ಮತ್ತೊಂದು ಪ್ರಶಸ್ತಿ, ಉನ್ನತವಾದ ಪ್ರಶಸ್ತಿ ಅಂದ್ರೆ ಜಲ ಮರುಪೂರ್ಣ ಮೂಲಕ ಜಲ ಸಂರಕ್ಷಣೆಗಾಗಿ ಕಳೆದ 35 ವರ್ಷಗಳಿಂದಲೂ ಕೂಡ ಸೇವೆ ಸಲ್ಲಿಸ್ತಾ ಇರ್ತಕ್ಕಂತಹ ಶ್ರೀಯುತರಿಗೆ ದ ಬೆಟರ್ ಇಂಡಿಯಾ ಫೌಂಡೇಶನ್ ವತಿಯಿಂದ ಭಾರತ ಜಲಯೋಧ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದ್ದಾರೆ. ಇಷ್ಟೇ ಅಲ್ಲದೆ ಇವರು ಇನ್ನೂ ಕೂಡ ಹಲವಾರು ಪ್ರಶಸ್ತಿಗಳು ಬಂದಿದ್ದಾವೆ. ಅವನ ಒಂದೆರಡನ್ನ ನಾನು ಹೇಳೋದಾದ್ರೆ 2009ನೇ ಇಸ್ವಿನಲ್ಲಿ ಕರ್ನಾಟಕ ಸರ್ಕಾರದಿಂದ ಕೃಷಿ ಪಂಡಿತ ಪ್ರಶಸ್ತಿ, 2011ನೇ ಇಸ್ವಿಯಲ್ಲಿ ಕರ್ನಾಟಕ ರಾಜ್ಯ ಪರಿಸರ ಪ್ರಶಸ್ತಿ, 2016ನೇ ಇಸ್ವಿಯಲ್ಲಿ ಅಸಾಮಾನ್ಯ ಕನ್ನಡಿಗ ಪ್ರಶಸ್ತಿ, 2016ರಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, 2018ರಲ್ಲಿ ಕೇಂದ್ರ ಸರ್ಕಾರ ಜಲಸಂಪನ್ಮೂಲ ಇಲಾಖೆ ವತಿಯಿಂದ ಜಲ ಬಚಾವ್ ವಿಡಿಯೋ ಬಚಾವ್ ಪುರಸ್ಕಾರ ಪ್ರಶಸ್ತಿಯನ್ನ ಶ್ರೀಯುತರು ಪಡ್ಕೊಂಡಿದ್ದಾರೆ. ಶ್ರೀಯುತರು ಇಂದು ನಮ್ಮ ಶ್ರೀಮಠಕ್ಕೆ ಬಂದಿರತಕ್ಕಂಥದ್ದು ನಮ್ಮ ಸುಯೋಗ ಅಂತ ತಿಳಿಸ್ತಾ, ದಯಮಾಡಿ ಇವತ್ತು ನಮ್ಮ ರೈತರು ಸೇರಿದಂತೆ ಎಲ್ಲರೂ ಕೂಡ ಜೀವ ಜಲಕ್ಕೋಸ್ಕರ ಸಂಕಷ್ಟ ಪಡ್ತಕ್ಕಂಥ ದಿನಗಳು ಬಹಳ ಇದಾವೆ. ಇಂತಹ ಸಂದರ್ಭದಲ್ಲಿ ಯಾವ ರೀತಿ ಆ ಸಂಕಷ್ಟದಿಂದ ಹೊರಬರಬೇಕು ಅನ್ನುವ ಒಂದು ಮಾಹಿತಿಯನ್ನ ತಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತ ಹೇಳಿ ನಾನು ಮನವಿಯನ್ನ ಮಾಡ್ಕೊಳ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಪೂಜ್ಯರ ಶ್ರೀಮಠಕ್ಕೆ ನನ್ನ ಪ್ರಕಾರ 4-5 ವರ್ಷಗಳಿಂದಲೇ ಬರಬೇಕಾಗಿತ್ತು. ಲೇಟಾಗಿ ಬಂದಿದ್ದೀನಿ. ಗುರುಗಳ ಹತ್ರ ಮತ್ತೊಮ್ಮೆ ಕ್ಷಮೆ ಕೊಡ್ತಾ, ಈ ದಿನ 210ನೇ ಒಂದು ಬೆಳದಿಂಗಳ ಕೂಟದಲ್ಲಿ ಪಾಲ್ಗೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪರಮ ಪೂಜ್ಯ ಶಿವಾಚಾರ್ಯ ಸ್ವಾಮೀಜಿಗಳಲ್ಲಿ ಆಶೀರ್ವಾದ ಬೇಡಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಆತ್ಮೀಯರೇ, ನೀರಿನ ಬಗ್ಗೆ ತುಮಕೂರು ಜಿಲ್ಲೆ ಅಂತಂದರೆ ಸಾಕಷ್ಟು ನೀರಿರುವಂಥ ಒಂದು ಪ್ರದೇಶ ಆಗಿತ್ತು. ಅಂಥ ಒಂದು ಸ್ಥಿತಿಯಲ್ಲಿ ಇವತ್ತು ನಾವು 1,000 ಅಡಿ ಕೊಳವೆ ಬಾವಿಗಳನ್ನ ಕೊರಿತಕ್ಕಂಥ ಅಂತಿಮ ಘಟ್ಟಕ್ಕೆ ಬಂದಿದ್ದೀವಿ. 1,000 ಅಡಿಗಳು. ಇನ್ನೂ ನೀರಿದೆಯಾ? ಇನ್ನೂ ಆಳಗೊಳಿಸ್ಬೇಕಾ? ನಾವು ಬೋರೆಲ್ಲ 800 ಅಡಿ ಕಲಿಸಿದ ತಪ್ಪಾಯ್ತಾ? ಕೆಳಗೆ ನೀರಿತ್ತ? ಈ ಥರ ಪ್ರಶ್ನೆಗಳು ಬರ್ತಾ ಹೋಗ್ತವೆ. ಈ ಥರ ಪ್ರಶ್ನೆಗಳು ಬರುವಾಗ ಬೋರ್ವೆಲ್ ಪಾಯಿಂಟ್ ಮಾಡ್ತಕ್ಕಂಥವ್ರು ನೋಡ್ತಾ ಹೋಗ್ತೀವಿ.
ಏನು ದೇವರಾಜ ರೆಡ್ಡಿ ಅನ್ನತಕ್ಕಂಥ ವಿಜ್ಞಾನಿಗಳಿಗೆ ಕರ್ಸ್ಕೊಂಡು ಪಾಯಿಂಟ್ ಮಾಡಿಸದ, ತೆಂಗಿನಕಾಯಿಗೆ ಪಾಯಿಂಟ್ ಮಾಡಿಸದ, ಉಂಗುರದಲ್ಲಿ ಪಾಯಿಂಟ್ ಮಾಡಿಸದ, ಎಕ್ಕೆ ಗಿಡದ ಮೇಲೆ ಬೋರ್ ಹಾಕ್ಸದ, ಹುತ್ತದ ಮೇಲೆ ಬೋರ್ ಹಾಕ್ಸದ. ಅದಕ್ಕೆ ಒಂದು ಮಾತಲ್ಲಿ ಹೇಳ್ಬೇಕಂದ್ರೆ ಯಂತ್ರ ತಂತ್ರ ಮಂತ್ರ ಅಂತ ಹೇಳೋದು. ಈಶಾನ್ಯ ಮೂಲೆಯಲ್ಲಿ ಬೋರ್ ಕೊರತು ನೀರು ಬರ್ತಾ ಇಲ್ಲ, ದೇವ್ರನ್ನೇ ಕರ್ಕೊಂಡ್ಬಂದು ಪಾಯಿಂಟ್ ಮಾಡಿಸೋದು ನೀರು ಬರ್ತಾ ಇಲ್ಲ, ವಿಜ್ಞಾನಿಗಳು ಕರ್ಕೊಂಡ್ಬಂದು ಪಾಯಿಂಟ್ ಮಾಡಿಸೋದು ನೀರು ಬರ್ತಾ ಇಲ್ಲ. ಯಾಕೆ ಹಿಂಗಾಗ್ತಾ ಇದೆ? ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಮಳೆ ಬರ್ತಕ್ಕಂಥ ದೇಶದಲ್ಲಿ ಭಾರತ 2ನೇ ಸ್ಥಾನದಲ್ಲಿ, ಅಷ್ಟು ಮಳೆ ನಮ್ಮಲ್ಲಿ ಸುರಿತಾ ಇದೆ. ಆದರೆ ನಮ್ಮ ಇದರಲ್ಲಿ ಸಾವಡಿ ಒಂದು ನೀರು ಬರ್ತಾ ಇಲ್ಲ. ಏನು ತಪ್ತಾ ಇದೆ? ಈ ವಿಷಯಕ್ಕೆ ಯಾಕೆ ಬರ್ತೇನೆ ಅಂತಂದರೆ, ನಾನೊಬ್ಬ ಜಲತಜ್ಞ. ನನ್ನ ಕೆರಿಯರಲ್ಲಿ ಸಹ ಹೇಳಿದ್ರು, ನನ್ನ ಪರಿಚಯವನ್ನು ಮಾಡಿಕೊಟ್ರು. 1987ನೇ ಇಸ್ವಿಯಿಂದ ನನ್ನ ಕಾರ್ಯವನ್ನು ಪ್ರಾರಂಭ ಮಾಡಿ ಅವಾಗೆಲ್ಲ 100-200 ಅಡಿಗೆ ನೀರು ಸಿಗುವಂಥ ಕಾಲಘಟ್ಟ ಆಯಿತು. ಕ್ರಮೇಣ ಜಲಮಟ್ಟ ಕೆಳಗೋಯ್ತು. ನಾನು ಇನ್ನೂ ಸ್ವಲ್ಪ ಆಳಕ್ಕೆ ನೀರನ್ನು ನೋಡುವಂಥ ಮೀಟರ್ ತಗೊಂತ ಬಂದೆ. 400 ಅಡಿವರೆಗೂ ಬೋರ್ವೆಲ್ ಕೊಡಿಸಿದ್ವಿ. ಅದು ಖಾಲಿ ಆಯಿತು. 600 ಅಡಿವರೆಗೂ ಹೋದ್ವಿ, 1000 ಅಡಿವರೆಗೂ ಹೋದ್ವಿ. ಈ ಥರ ನನ್ನ ಕೆರಿಯರ್ ಎಷ್ಟು ಪಾಯಿಂಟ್ ಮಾಡಿದೆ ಅಂತಂದರೆ 1,00,000ಕ್ಕೂ ಹೆಚ್ಚು ಬೋರ್ ಕೊಡಿಸಿದ್ವಿ. 1,00,000ಕ್ಕೂ ಹೆಚ್ಚು. ಎಷ್ಟೊಂದು ಕಡೆ ಕುಡಿಯೋ ನೀರಿಗೆ ಪಾಯಿಂಟ್ ಕೊಟ್ಟೆ, ರೈತರಿಗೆ ಕೊಟ್ಟೆ, ಇಂಡಸ್ಟ್ರಿಗಳಿಗೆ ಕೊಟ್ಟೆ. ಭಾಳ ಒಳ್ಳೆ ಕೆಲಸ ಮಾಡ್ತಿದ್ದಲ್ಲಿ ಎಲ್ಲರೂ ನನ್ನ ಬೆನ್ನು ತರ್ತಾ ಇದ್ರು. ದೇವರಾಜ ರೆಡ್ಡಿ ಅವ್ರು ಬಂದರೆ ಹೆಂಗೋ ನೀರು ಸಿಗುತ್ತೆ ಅಂತೇಳಿ. ನೀವೆಲ್ಲ ಒಳ್ಳೆಯವರು ಅಂತ ಹೇಳಿದ್ರೆ ನನಗೂ ಇನ್ನೊಂದಷ್ಟು ಊರು ಜಾಸ್ತಿ ಬಂತು, ಇನ್ನೂ ಪಾಯಿಂಟ್ ಕೊಡೋಣ ಅಂತ ಹೇಳಿ ಕರ್ನಾಟಕ ಸಾಕಾಗಲಿಲ್ಲ ನನಗೆ. ಆಂಧ್ರ ಪ್ರದೇಶಕ್ಕೆ ಹೋದೆ, ತಮಿಳುನಾಡು ಬಂದೆ, ಎಲ್ಲ ಕಡೆಗೂ ಕರೆಯೋರೆ ಪಾಯಿಂಟ್ ಮಾಡಲಿಕ್ಕೆ. ಮಾಡ್ತಾ ಬಂದೆ. ಸುಮಾರು ಲಕ್ಷ ಬೋರ್ಗಳು ಪೂರೈಸ್ತಾ ಬಂದೆ. ನೀವೆಲ್ಲ ಒಳ್ಳೆ ಕೆಲಸ ಅಂತ ನೀವೆಲ್ಲ ಅಂದಿರಲ್ಲ, ಒಳ್ಳೆ ಕೆಲಸ ಮಾಡಿದ್ದೀರಿ ಅಂತ ನೀವು ಅನ್ಬೋದೇನೋ. ದೇವ್ರು ಇದ್ದಾರೆ, ದೇವ್ರು ಲೆಕ್ಕ ಆಗ್ತಾ ಇದ್ದಾರೆ. ಯಾರ್ಯಾರ ಜೀವನದಲ್ಲಿ ಒಳ್ಳೆ ಕೆಲಸಗಳು ಎಷ್ಟು ಮಾಡಿದ್ವಿ, ಪಾಪದ ಕೆಲಸ ಎಷ್ಟು ಮಾಡಿದ್ವಿ ಅಂತಂದೇಳಿ ನಾನು ನನ್ನ ಜೀವನದಲ್ಲಿ ಮಾಡಿರೋದೆಲ್ಲ ಒಳ್ಳೆ ಕೆಲಸ ಅಂತ ನಾನು ತಿಳ್ಕೊಂಡು ಪಾಯಿಂಟ್ ಮಾಡ್ತಾ ಹೋದರೆ ದೇವ್ರು ಹೇಳ್ತಾ ಇದ್ದಾರೆ, ಪಾಪ ಮಾಡಿರ್ತಕ್ಕಂಥ ಪಟ್ಟಿಯಲ್ಲಿ ದೇವರಾಜ ರೆಡ್ಡಿ ಹೆಸರು ಫಸ್ಟ್ ಇದೆ. ಏನಪ್ಪ ನಾನೇನು ಪಾಪ ಮಾಡಿದ್ದೀನಿ, ನನಗೆ ಬಂದೆ ನಿಮ್ಮ ಜಮೀನಲ್ಲಿ ಪಾಯಿಂಟ್ ಕೊಟ್ಟೆ, ನೀರು ಬಂತು, ನಿಮ್ಗೆ ಒಳ್ಳೇದಾಯ್ತು ಅಂತ ನಾನು ತಿಳ್ಕೊಂಡ್ರೆ ದೇವ್ರಿಂದೇನೋ ಶಿಕ್ಷೆ ಕೊಡ್ತೀನಿ ಅನ್ಬೇಕಾದ್ರೆ ನೀವು ತಪ್ಸ್ಕೊಂಡು ಹೋಗೋದೇನೋ. ನಾನು 2 ಕೈ ಎತ್ತೀನಿ. ನಿಮ್ಮಲ್ಲಿ ಬೋರ್ವೆಲ್ ಕೊಡಿಸಿರೋದಿದ್ದಾರೆ, ಕೈ ನೋಡೋಣ. ಬೋರ್ವೆಲ್ ಕೊಡಿಸಿರೋರು ನಿಮ್ಮ ತೋಟಕ್ಕೆ ಮನೆಗೆ, ಈಗ ನಿಮ್ಮಲ್ಲಿ ಜಾಸ್ತಿ ಬೋರ್ ಕೊಡಿಸಿಲ್ಲ ಇದ್ದೀರಾ, ಸಾಕಷ್ಟು ಜನ ಇದ್ದೀರಿ. ಕೈ ನೀವೆಲ್ಲ ಕೈ ಇರ್ತೀರ ಅಂದರೆ ನೀವೆಲ್ಲ ಬೋರ್ವೆಲ್ ಕೊಡಿಸಿರೋರು. ದೇವರು ನನಗೆ ಹೇಳ್ತಾರೆ, ಏನಪ್ಪ 1,00,000ಕ್ಕೂ ಹೆಚ್ಚು ಬೋರ್ ಕೊಡಿಸಿದೆಯಾ, ನಿನಗೆ ಭೂಮಿಲಿ ಇರ್ತಕ್ಕಂಥ ನೀರನ್ನ ಖಾಲಿ ಮಾಡಿರ್ತಕ್ಕಂಥ ವ್ಯಕ್ತಿ ನೀನೇ, ಶಿಕ್ಷೆ ಕೊಡ್ತೀನಿ ಬೇಕಾದ್ರೆ ನಾನು 2 ಕೈ ಎತ್ತೀನಿ. ನಾನು 1,00,000 ಕೊಡಿಸಿರೋದವರು, ಭೂಮಿ ನೀರು ತೆಗೆದಿದ್ದವರು. ದೇವ್ರು ಶಿಕ್ಷೆ ಕೊಡ್ತೀನಿ ಅನ್ಬೇಕಾದ್ರೆ ದೇವರಿಗೆ ಕೊನೆ ಮಾಡ್ತೀನಿ, ಶಿಕ್ಷೆ ಕೊಡ್ಬೇಕಾದ್ರೆ ದೇವ್ರಿಗೆ ಕೇಳ್ಕೊಳ್ತೀನಿ, ಒಂದೇ ಒಂದು ಮಾತಿಗೆ ಗುರುಗಳೇ ಒಂದು ಮಾತು ನನಗೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತೀನಿ. ದೇವ್ರಿಗೆ ಏನಪ್ಪ ಕೊನೆ ಮಾತು ಕೇಳ್ಕೊಂತಾರೆ. ಕೊನೆ ಮಾತು ಹೇಳ್ತೀನಿ, 1,00,000 ಬೋರ್ಗಳು ಕೊಡಿಸಿರೋದು ನನ್ನ ಮನೆಗೆ ಕೊಡಿಸ್ಕೊಂಡಿಲ್ಲ, ನನ್ನ ತೋಟಕ್ಕೂ ಕೊಡಿಸ್ಕೊಂಡಿಲ್ಲ, ಎಲ್ಲ ಕೊಡಿಸಿರೋದು ನಿಮಗೆ. ನಿಮ್ಮದು ಅದರಲ್ಲಿ ಪಾತ್ರ ಇದೆಯಲ್ಲ, ಶಿಕ್ಷೆ ಕೊಡೋದ್ರೆ ನೀವು ಡಿವೈಡ್ ಮಾಡಿಬಿಡಿ. ನಿಮ್ಮದು ಒಂದಷ್ಟು ಪಾತ್ರ ಇದೆಯಲ್ಲ, ಜಮೀನಲ್ಲಿ 8ನೇ ಬೋರು, 9ನೇ ಬೋರು, 1000 ಅಡಿ ಬೋರು, ಈ ಥರದಲ್ಲಿ ಇರುವಾಗ ಅದಕ್ಕೆ ಶಿಕ್ಷಾ ಅನ್ನೋಕ್ಕಿಂತಲೂ ಒಂದಷ್ಟು ಅವಕಾಶ ಕೊಟ್ಟಿದ್ದಾರೆ. ಭೂಮಿಯಲ್ಲಿ ಎಷ್ಟು ನೀರನ್ನು ತೆಗೆದಿದ್ದಾರೋ ಅಷ್ಟು ನೀರನ್ನ ತುಂಬುವಂಥ ಒಂದಷ್ಟು ಅವಕಾಶ ಇದೆ. ಮತ್ತೆ ನೀರನ್ನ ತುಂಬಬೇಕಂತ ಹೇಳಿ ದೇವರು ಒಂದಷ್ಟು ನಮ್ಗೆ ಟೈಮ್ ಕೊಟ್ಟಿದ್ದಾರೆ. ನೋಡಪ್ಪ, ಪರಿಹಾರ ಆಗಬೇಕಂತಂದರೆ ಎಷ್ಟು ನೀರು ಭೂಮಿಯಿಂದ ನೀರು ಬರದ್ ಮಾಡೋ ಹೋಗಿದೆಯೋ ಅಷ್ಟು ನೀರನ್ನು ನೀವು ಮತ್ತೆ ಈ ಭೂಮಿಗೆ ತುಂಬಿಸಿದ್ರೆ ನಿನಗೆ ಅಲ್ಲಿ ಜಾಗಕ್ಕೆ ಇದೆ, ಇಲ್ಲೇ ನಿಮ್ಗೆ ಶಿಕ್ಷೆ ಅಂತ ಹೇಳಿದ್ಮೇಲೆ ಅವತ್ತಿಂದ ಇವತ್ತಿನವರೆಗೆ ಪಾಯಿಂಟ್ ಮಾಡೋದನ್ನ ನಿಲ್ಲಿಸ್ಬಿಟ್ಟಿದ್ದೀನಿ. ದಯಮಾಡಿ ನೀವು ನನ್ನ ನಂಬರ್ ತಗೊಂಡು ಸರ್ ನಾಳೆ ಚೂರು ನಮ್ಮ ಜಮೀನಿಗೆ ಒಂದು ಪಾಯಿಂಟ್ ಕೊಡುತ್ತೆ, ದಯಮಾಡಿ ಯಾರು ಆ ಆಲೋಚನೆ ಬೇಡ. ಬೇರೆ ದಾರಿಗಳಿಂದ ನೀರನ್ನು ಹೇಗೆ ಸಂಗ್ರಹಣೆ ಮಾಡಬೇಕಂತಾರೆ ಚೂರು ಪರಿಚಯವನ್ನು ಹೇಳಿದ್ದಾರೆ. ನೆಕ್ಸ್ಟ್ ಇದು ನನ್ನ ಪರಿಚಯ. ನಾನು ಮೈಸೂರು ವಿಶ್ವವಿದ್ಯಾಲಯದಲ್ಲಿ 6ನೇ ರ್ಯಾಂಕ್ ಮಾಡಿದೆ. ಯಾವುದೋ ಸರ್ಕಾರಿ ನೌಕರಿಗೆ ಹೋಗದೆ ಸುಮಾರು 37 ವರ್ಷಗಳಲ್ಲಿ ಸುಮಾರು ಜಲ ಸಂರಕ್ಷಣೆ ಈ ಥರ ಬೇರೆ ಬೇರೆ ಕೆಲಸಗಳು ಮಾಡ್ತಾ ಬಂದಂಥ ಇತರ ಚಿತ್ರಗಳಿಗೆಲ್ಲ. ನೆಕ್ಸ್ಟ್ ಈ ಥರ ಚಿತ್ರಗಳು ಬರುತ್ತೆ ದಿವಸ ಮೊಬೈಲ್ಗೆ. ಸರ್ 800 ಅಡಿ ಹೋಗಿದ್ದೀನಿ, ನೀರು ಬಿದ್ದಿಲ್ಲ, ಬೋರ್ ಇನ್ನೂ ಕೊರೆಸ್ಬೇಕಾ ನಿಲ್ಲಿಸ್ಬೇಕಾ? ನಾನು ಏನು ಹೇಳಿ ಮನೇಲಿ ಕೂತ್ಕೊಂಡು ನಾನೇನು ದೇವ್ರ ಇನ್ನು ಕೆಳಗೆ ನೀರಿದೆ ಅಂತ ಹೇಳಿಕೆ? ಈ ಥರದ ದಿವಸ ಒಂದು 100 ಫೋನ್ ಬರ್ತದೆ. ಈ ಥರದಲ್ಲಿ ಏನು ನಾವು ಎಲ್ಲಿ ಹೋಗ್ತಾ ಇದ್ದೀವಿ, ಇನ್ನೂ ನೀರಿದೆ ಕೆಳಗೆ ಅಂತ ಹೇಳಿ ಆ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥ ಕೆಲಸ. ನಾನು ಹಿಂದಿನ ಸರ್ಕಾರದಲ್ಲಿ ಪ್ಲಾನಿಂಗ್ ಕಮಿಷನ್ ಮೆಂಬರ್. ನಾವೇನು
ಏನೇನು ಇದೆ, ಏನೇನು ಕೊಡಬೇಕು, ಏನೇನು ಪ್ಲಾನಿಂಗ್ ಮಾಡಬೇಕು ಅನ್ನೋ ಇದರಲ್ಲಿ ಕೃಷಿ ಭಾಗ್ಯ ಇಂಥ ಒಂದು ಸ್ಕೀಮ್ಗಳನ್ನೆಲ್ಲ ಮಾಡ್ತಕ್ಕಂಥ ಕೆಲಸ, ಹೆದ್ದಾರಿ ಪಕ್ಕದಲ್ಲಿ ಕೆರೆಗಳು ಮಾಡುವಂಥ ಕೆಲಸಗಳನ್ನೆಲ್ಲ ಅಡ್ವೈಸ್ ಮಾಡುವಂಥ ಕೆಲಸಗಳನ್ನ ಹಿಂದೆ ಮಾಡ್ತಾ ಬಂದೆ. ನೆಕ್ಸ್ಟ್ ಇದೊಂದು ಪ್ರೋಗ್ರಾಮ್ ನೀವು ಮೋಸ್ಟ್ಲಿ ಟಿವಿ ನೋಡ್ತಾ ಇರ್ತೀರಾ. ಟಿವಿ ನೋಡ್ತಕ್ಕಂಥ ಸಂದರ್ಭದಲ್ಲಿ ಜಿ ಟಿವಿಯಲ್ಲಿ ಒಂದು ವೀಕೆಂಡ್ ವಿತ್ ರಮೇಶ್ ಅಂತ ಈ ಒಂದು ಬಹಳ ಪಾಪ್ಯುಲರ್ ಪ್ರೋಗ್ರಾಮ್. ಇಂಥ ಒಂದು ಕಾರ್ಯಕ್ರಮಕ್ಕೆ ದೇವರಾಜ ರೆಡ್ಡಿ ಹೋಗಿದ್ದಾರೆ ಅಂತಂದ್ರೆ ನಾನು ಹೋಗಿಲ್ಲ, ಮಳೆನೀರು ಕೊಯ್ಲು ನನ್ನ ಕರ್ನಾಟಕದಲ್ಲಿ ಈ ವಿಡಿಯೋ ಎಷ್ಟು ವೈರಲ್ ಆಗಿದೆ ಅಂತಂದ್ರೆ ಈ ಬೇಸಿಗೆಯಲ್ಲಿ ಎಲ್ಲ ಕಡೆಯಿಂದಲೂ ಎಲ್ಲರ ಮೊಬೈಲ್ಗಳಲ್ಲಿ ಹೋಗ್ತಾ ಹೋಗಿ ನನಗೆ ದಿವಸಕ್ಕೆ 100 ಜನ ನನಗೆ ವಾಪಸ್ ಕಳಿಸೋರು, ಸರ್ ನಿಮ್ಮ ವಿಡಿಯೋನ ಬೆಳಗಾವಿ ನೋಡಿದೆ, ಬಿಜಾಪುರ ನೋಡಿದೆ, ಅಲ್ಲಿ ನೋಡಿದೆ. ಆ ಥರದಲ್ಲಿ ಇದು ಒಂದು ಕಾರ್ಯಕ್ರಮ ಹೆಚ್ಚು ಜನಗಳಿಗೆ ಮನೆ ಮುಟ್ಟುವಂಥ ಕೆಲಸ ಆಯಿತು. ನೆಕ್ಸ್ಟ್ ಇದು ಹಿಂದೆ ಕೇಂದ್ರ ಸರ್ಕಾರದಲ್ಲಿ ಒಂದು ಕಾಂಟೆಸ್ಟ್ ಇದೆ, ಯಾರು ಬೇಕಾದ್ರೂ ದೇವರಾಜ ರೆಡ್ಡಿನೇ ಭಾಗವಹಿಸಬೇಕಂತೇನಿಲ್ಲ. ಮಿನಿಸ್ಟ್ರಿ ಆಫ್ ವಾಟರ್ ರಿಸೋರ್ಸಿಂದ ಕಾಂಟೆಸ್ಟ್ ಏನಪ್ಪ ಅಂತಂದರೆ ನಮ್ಮ ಮೊಬೈಲ್ಗಳಲ್ಲಿ ಏನನ್ನು ನೀರನ್ನು ಉಳಿಸುವಂಥ ಒಂದು ಕಿರುಚಿತ್ರ ಮಾಡಿ ಆ ಒಂದು ಕಿರುಚಿತ್ರಕ್ಕೆ ಬಹುಮಾನ ಕೊಡ್ತೀವಿ ಅಂತ ಒಂದು ಕಾಂಟೆಸ್ಟ್. ನಾನು ಪೇಪರ್ ನೋಡಿದೆ 2018ರಲ್ಲಿ ನಂದೇ ಸಬ್ಜೆಕ್ಟ್ ಏನಾದ್ರು ವಿಡಿಯೋ ಮಾಡಬೇಕಂತ ಅಂದ್ಕೊಂಡೆ. ಒಂದು ಪುಟ್ಟ ವಿಡಿಯೋ ಮಾಡಿದೆ. ವಿಡಿಯೋ ಮಾಡಿ ವೆಬ್ಸೈಟ್ಗೆ ಅಪ್ಲೋಡ್ ಮಾಡಲಿಕ್ಕೆ ರೆಡಿಯಾಗಿ ಕೂತ್ಕೊಂಡ್ರೆ 2 ಲಕ್ಷ ಜನ ಅಪ್ಲೋಡ್ ಮಾಡಿದ್ದಾರೆ. ನಾನು ಇಷ್ಟು ಲೇಟ್ ಬಂದೀಪ ಅಂತ ಹೇಳ್ಕೊಬೇಕು. ಅಂದರೆ ನಾನು ಅಷ್ಟು ಲೇಟ್ ಆಗಿರೋದು 2 ಲಕ್ಷ ಜನ ಕಾಂಪೀಟ್ ಮಾಡಿದ್ದಾರೆ, ನನಗೆ ಅವಾರ್ಡ್ ಬರಲ್ಲ ಅಂತ ಅಂದ್ಕೊಂಡ್ರೆ 2 ತಿಂಗಳಲ್ಲಿ ಫೋನ್ ಬಂತು, ನೀವು ಮಾಡಿರುವಂಥ ವಿಡಿಯೋಗೆ ನ್ಯಾಷನಲ್ ಅವಾರ್ಡ್ ಕೊಡ್ತಾ ಇದ್ದೀನಿ. ಈ ವಿಡಿಯೋ ಅಷ್ಟು ಸ್ಪೆಷಲ್ ಆಗಿರ್ತಕ್ಕಂಥ. ನೆಕ್ಸ್ಟ್ ನಮ್ಮದೊಂದು ಯೂಟ್ಯೂಬ್ ಚಾನಲ್ ಇದೆ. ಯೂಟ್ಯೂಬ್ ಚಾನಲಲ್ಲಿ ಹೋಗಿ ಡಾಕ್ಟರ್ ದೇವರಾಜ ರೆಡ್ಡಿ ಅಂತ ಹೊಡೆದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಓಪನ್ ಆಗ್ತದೆ. ಸುಮಾರು 455 ವಿಡಿಯೋಗಳಿದೆ. ಸುಮಾರು ಬೇರೆ ಬೇರೆ ಭಾಗದಲ್ಲಿ ಯಾರ್ಯಾರು ರೈತರು ಮಳೆ ನೀರು ಕೊಯ್ಲು ಇಂಥ ಕೆಲಸಗಳು ಮಾಡಿ ಸಕ್ಸಸ್ ಆಗಿದ್ದಾರೆ ಎಲ್ಲದನ್ನು ನೋಡ್ಬೋದು. ನನಗೆ ಆಲ್ರೆಡಿ ಸಿಲ್ವರ್ ಕ್ರಿಯೇಟರ್ ಅವಾರ್ಡ್ ಬಂದಿರ್ತಕ್ಕಂಥದ್ದು ಒಂದು ಸಣ್ಣ ಕ್ಲಿಪ್ಪಿಂಗ್ ಇದೆಲ್ಲ. ನೆಕ್ಸ್ಟ್ ಒಂದು ಪುಸ್ತಕ. ಎಷ್ಟು ಪುಸ್ತಕದ ಬೆಲೆ ಎಷ್ಟು ಗೊತ್ತಾ? 55 ರೂಪಾಯಿ. ಒಂದು ಮಸಾಲೆ ದೋಸೆ ಖರ್ಚಲ್ಲಿ ಒಂದು ಪುಸ್ತಕ ಸಿಗುತ್ತೆ. ಈ ಪುಸ್ತಕದಲ್ಲಿ ದೇವರಾಜ ರೆಡ್ಡಿ ಭಾಷಣ ಮಾಡೋಕ್ಕಿಂತಲೂ ಜಾಸ್ತಿ ಆ ಪುಸ್ತಕದಲ್ಲಿ ಮಾಹಿತಿ ಇದೆ. ಈ ಪುಸ್ತಕವನ್ನು ಓದಿ ಎಷ್ಟೋ ಜನ ಅವರ ಕೃಷಿ ಭೂಮಿಗಳಲ್ಲಿ ಮನೆಗಳಲ್ಲಿ ಇಂಥ ಪೈಗಳು ಮಾಡ್ಕೊಂಡಿರ್ತಕ್ಕಂಥದ್ದನ್ನು ನೋಡ್ತಾ ಹೋಗ್ಬೋದು. ನೆಕ್ಸ್ಟ್ ಸರ್ ನೀವು ಯಾವ ಥರ ಪಾಯಿಂಟ್ ಮಾಡ್ತಾ ಇದ್ರಿ ಹಿಂದೆ? ಯಾಕೆ ನಿಮ್ಗೊಂದು ಕುತೂಹಲ ಇದೆ. ಇಷ್ಟೆಲ್ಲ ಹೇಳಿದರೆ ಅವ್ರಿಗೆ ದೇವರಾಜ ರೆಡ್ಡಿ ಯಾವ ಥರ ಪಾಯಿಂಟ್ ಮಾಡ್ತಾರೆ? ನಾನು ಜಿಯಾಲಜಿಸ್ಟ್ ಆಗಿ ಈಗ ಎಕ್ಸ್ರೇ ಮಾಡ್ತಾರೆ ಡಾಕ್ಟ್ರು. ನೀವು ಸಾರ್ ಹುಷಾರಿಲ್ಲ, ನಿನ್ನೆಯಿಂದ ಹುಷಾರಿಲ್ಲ, ಎದೆ ನೋವು, ಆ ನೋವು, ಈ ನೋವು ಅಂತ ತಕ್ಷಣ ಡಾಕ್ಟ್ರು ಟೆಸ್ಟ್ ಎಲ್ಲ ಆದ್ಮೇಲೆ ಒಂದ್ಸರಿ ಎಕ್ಸ್ರೇ ಮಾಡಿಸ್ಕೊಂಬರಿ ಅಂತಾರೆ. ನಾವು ಭೂಮಿಯನ್ನು ಸಹ ಎಕ್ಸ್ರೇ ಥರ ಮಾಡ್ತೀವಿ. ಯಾವ ಥರ ಎಕ್ಸ್ರೇ ಬಂದದ್ದು? ಈ ಥರ ಮೀಟರ್ಗಳೆಲ್ಲ ತರ್ತೀವಿ, ಭೂಮಿಗೆಲ್ಲ ವೈರ್ ಹಾಕ್ತೀವಿ, 1 ಅಡಿಯಲ್ಲಿ ಏನಿದೆ, 2 ಅಡಿಗೆ ಏನಿದೆ, 3 ಅಡಿಗೆ ಅಂತ ಫ್ಲಾಟ್ ಮಾಡಿ ಈ ಥರ ಗ್ರಾಫ್ ಬರುವಾಗ ಒಂದು ಫ್ಲಕ್ಚುಯೇಷನ್ಸ್ ಬಂದರೆ ಇಲ್ಲಿ ನೀರಿದೆ ಅಂತಂದಿದೆ. ಆ ಥರ ಒಂದು ಅದರಲ್ಲಿ ಮಾಡತಕ್ಕಂಥ ಕೆಲಸಗಳು 100ಕ್ಕೆ 100 ಸಕ್ಸಸ್ ಆಗ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ನಾನು ಪಾಯಿಂಟ್ ಮಾಡ್ತಾ ಇಲ್ಲ, ಆದರೆ ನೀವು ಯಾರಾದರೂ ಬೋರ್ವೆಲ್ ಕೊರೆಸಬೇಕು ಅಂತಂದರೆ ಸರ್ಕಾರದಲ್ಲಿ ಇಲಾಖೆಗಳಿಂದ ಭೂವಿಜ್ಞಾನಿಗಳನ್ನೇ ಕರೆಸಿ ಪಾಯಿಂಟ್ ಮಾಡಿದ್ರೆ ನಿಮಗೆ ಸಕ್ಸಸ್ ರೇಟ್ ಜಾಸ್ತಿ ಅನ್ನಲಿಕ್ಕೆ ಇದೊಂದು ಸಣ್ಣ ಉದಾಹರಣೆ. ನೆಕ್ಸ್ಟ್ ನೀವು ಹೇಳ್ತೀರಾ ಸರ್ ನಾನು ಯಾವ ಪಾಯಿಂಟು ಮಾಡಿಸಲ್ಲ, ಬನ್ನಿ ಮರದಿಂದ ಉತ್ತರಕ್ಕೆ ಬೋರ್ ಕೊಡ್ತಾರೆ ನೀರು ಸಿಗುತ್ತೆ. ಕೆಲವರು ಹೇಳ್ತಾರೆ ಉತ್ತರದ ಮೇಲೆ ಬೋರ್ ಕೊಡಿಸಿ ನೀರು ಬರ್ತದೆ. ನಮ್ಮ ದೇಶದಲ್ಲಿ ಈ ಥರ ನಂಬಿಕೆಗಳಿಂದ ಬೋರ್ವೆಲ್ಗಳನ್ನು ಕೊಡಿಸಿ ಫೇಲ್ ಆಗಿರ್ತಕ್ಕಂಥದ್ದು 80% ಫೇಲ್ ಆಗ್ತಾ ಇದೆ. ಕಾರಣ ನಮ್ಮ ನಂಬಿಕೆಗಳು. ಯಾಕಂದ್ರೆ ಪ್ರತಿ ಜಮೀನಲ್ಲಿ 100 ಉತ್ತಾ ಇರ್ತವೆ, 100 ಬೋರ್ ಹಾಕ್ಸಕ್ಕಾಗುತ್ತಾ? 100 ಬನ್ನಿ ಮರ ಇರ್ತದೆ, 100 ಕಡೆ ಬೋರ್ ಹಾಕಕ್ಕಾಗುತ್ತಾ? ಈ ಥರ ಫೇಲ್ಯೂರ್ ಕಾರಣ ನಮ್ಮ ನಂಬಿಕೆಗಳು. ಹೇಳುವುದು ಬರೀ ತುಮಕೂರು ಒಂದೇ ಅಲ್ಲ, ಇಡೀ ನಮ್ಮ ಭಾರತ ದೇಶದಲ್ಲಿ ಕಾಶ್ಮೀರಕ್ಕೆ ಹೋದ್ರು ಅಲ್ಲಿ ಮೂಢನಂಬಿಕೆಗಳಿದ್ದಾವೆ. ಕೇರಳಕ್ಕೆ ಹೋದ್ರು ಅವರು ಗಟ್ಟಿ ಪಾಯಿಂಟ್ ಮಾಡಿಸ್ತಾರೆ, ಅಲ್ಲೂ ಉತ್ತದ ಮೇಲೆ ಬೋರ್ ಕೊಡಿಸ್ತಾರೆ. ಅಂದರೆ ನಮ್ಮ ನಂಬಿಕೆಗಳು ನಮ್ಮನ್ನು ಇಷ್ಟು ದಾರಿ ತಪ್ಪಿಸ್ತದೆ ಅಂತೇಳಿ. ನೆಕ್ಸ್ಟ್ ಮೊದಲೆಲ್ಲ ಬೋರ್ವೆಲ್ ಕೊರೆದ್ರೆ ನೀರು ಚಿಮ್ತಾ ಇತ್ತು. ಇವತ್ತು ನಿಮ್ಮ ತುಮಕೂರು ಕಡೆ ದೇವ್ರಿಗೆ ಏನಂತ ಬೆಳಕಂತಿರು ಗೊತ್ತಾ? ಬೋರ್ವೆಲ್ ಕೊರಿಬೇಕಾದ್ರೆ ದೇವ್ರೆ ಆ ಧೂಳು ನಿಂತು ಬಿಡ್ಲಪ್ಪ ಸಾಕು ಅಂತ. ಧೂಳು ನಿಂತು ಬಿಟ್ರೆ 1 ಇಂಚ್ ನೀರು ಬಂದಂಗೆ. ಅಂದರೆ ಆ ಮಟ್ಟಕ್ಕೆ ಆಲೋಚನೆಗಳು ಬರ್ತಾ ಇದೆ. ಮೊದಲು ಬೋರ್ವೆಲ್ ನಾನು ಪಾಯಿಂಟ್ ಮಾಡ್ಬೇಕಾದ್ರೆ 3 ಇಂಚ್ ಬಂದರೆ ನೀರು ಅಂತಿದ್ರು. ಯಾರಾದ್ರೂ 2 ಇಂಚ್ ಕೊಟ್ಟರೆ ಸರ್ 2 ಇಂಚ್ ಎಲ್ಲ ಆಗಲ್ಲ, ನಮಗೆ 3 ಇಂಚ್ ಅಂದ್ರೆ ಬೋರ್ ಕೊರಿಸ್ತೇವೆ ಅಂತ ಇದ್ರು. ಇವತ್ತು ಕೊನೆಗೆ ಆ ಧೂಳು ನಿಂತರೂ ಸಾಕು ಅನ್ನೋ ಮಟ್ಟಿಗೆ ನಾವು ಬರ್ತಾ ಇದ್ವಿ. ನೆಕ್ಸ್ಟ್ ನೀವು ಹೇಳ್ತೀರಾ ಸರ್ಕಾರ ಸರ್ ಏನು ಮಾಡೋದು ಬೇಡ, ಎಲ್ಲ ಕೆರೆಗಳಿಗೂ ನೀರು ತುಂಬಿಟ್ರೆ ಮಳೆ ಕೊಯ್ಲು ಬೇಡ, ಬೋರ್ ರೀಚಾರ್ಜು ಬೇಡ, ಏನು ಬೇಡ ಅಂತಕ್ಕಂಥ ಮೋಸ್ಟ್ಲಿ ನಿಮ್ಮಲ್ಲಿ ಎಲ್ಲರೂ ಇದ್ದೀರಿ. ಅದಕ್ಕೆ ನಾನು ನಿಮ್ಮೊಂದು ಪ್ರಶ್ನೆ ಮಾಡ್ತೀನಿ. ಇದು ಶಿಕಾರಿಪುರದಲ್ಲಿ ಮದಗಾ ಕೆರೆ ಅಂತಿದೆ, ಕಾಣಿಸ್ತಾ ಇದೆಯಲ್ಲ, ಅದು ಇದೇ ಮದಗಾ ಕೆರೆ. ಮದಗಾ ಕೆರೆ ಪಕ್ಕದಲ್ಲಿ ಒಂದು ಬೋರ್ ಕೊರಿಸಿದ್ದಾರೆ. ಮಾರವಳ್ಳಿ ಅನ್ನೋ ಒಂದು ಊರಿಗೆ ಕೆರೆ ಪಕ್ಕದಲ್ಲಿ ಬೋರಲ್ಲಿ ಕೊರಿಸಿದ್ರು. ನೀರು ಬಂತು, 3 ವರ್ಷ ನೀರು ಬಂದು ಬೋರ್ ಖಾಲಿ ಆಯಿತು. ಕೆರೆಯಲ್ಲಿ ನೀರು ತುಂಬಿದೆ, ಬೋರ್ ನೀರು ಖಾಲಿ ಆಯಿತು. ಅರ್ಥ ಆಗ್ತಾ ಇದೆ ನಿಮಗೆ? ಕೆರೆಗಳಿಗೂ ಬೋರ್ವೆಲ್ಗಳಿಗೂ ಸಂಬಂಧಗಳಿಲ್ಲ. ನಮ್ಮ ಚಿತ್ರದುರ್ಗದಲ್ಲಿ ವಾಣಿವಿಲಾಸ್ ಡ್ಯಾಮ್ ತುಂಬಿದೆ. ಈ ವರ್ಷ ವಾಣಿವಿಲಾಸ್ ಡ್ಯಾಮ್ ಅಕ್ಕಪಕ್ಕದಲ್ಲಿ 100 ಬೋರ್ ಫೇಲ್ ಆಗಿದೆ. ಅರ್ಥ ಆಗುತ್ತಲ್ಲ? ಡ್ಯಾಮ್ಗಳಿಗೂ ಕೆರೆಗಳಿಗೂ ಸಂಬಂಧ ಇಲ್ಲ. KRS ಡ್ಯಾಮ್ ಪಕ್ಕದಲ್ಲಿ ಹಲವು ಬೋರ್ಗಳು ಫೇಲ್ ಆಗ್ತದೆ. ಹಾಗಾಗಿ ಅಂತರ್ಜಲ ಇರಬೇಕಂದ್ರೆ ಭೂಮಿಯಲ್ಲಿ ಗ್ಯಾಪ್ಸ್ ಇರಬೇಕು. ನೆಕ್ಸ್ಟ್
ಹೇಗಿರುತ್ತೆ ಅಂತ ಗ್ಯಾಪ್ಸ್ ಈ ಥರ. ಅದಕ್ಕೆ ನಾವು ಸರಳವಾಗಿ ಹೇಳ್ತೀವಿ ಮಣ್ಣಿನ ಪದರ, ಶಿಥಿಲವಾದಂಥ ಪದರ, ಟೊಳ್ಳು ಪದರ ಅಂತ ಹೇಳ್ತೀವಿ. ಭೂಮಿಯಲ್ಲಿ ಈ ಥರ ಪದರಗಳಿದ್ರೆ ಮಾತ್ರ ನಮಗೆ ನೀರು ಸಿಗುತ್ತೆ. ಇಲ್ಲ ನಮಗೆ ಸಿದ್ದರಬೆಟ್ಟದ ಮೇಲೆ ಬಂಡೆ ಇದೆಯಲ್ಲ, ಏಕಶಿಲಾ ಬಂಡೆ ಬಂತಂದ್ರೆ ನಮಗೆ ನೀರು ಸಿಗ್ಲಿಕ್ಕೆ ಚಾನ್ಸ್ ಇಲ್ಲ. ಇದರಲ್ಲಿ ಫ್ರೆಶ್ ಗ್ರಾನೈಟ್ ಅಂತ ಒಂದೇ ಥರದ ಗ್ರಾನೈಟ್, ನಾವು ಇರ್ತಕ್ಕಂಥ ಜಾಗದಲ್ಲೂ ಬಂಡೆನೇ ಇದೆ. ಬಂಡೆ ಯಾವ ಥರ ಗ್ರಾನೈಟ್ ಅಂದರೆ ಗ್ರಾನೈಟ್ ಅಂತ. ಇಂಥ ಬಂಡೆ ಒಳಗೆ ಗ್ಯಾಪ್ಸ್ ಇದ್ರೆ ಮಾತ್ರ ನೀರು ಸಿಗುತ್ತೆ. ಹಾಗಾಗಿ ಈ ಥರ ಪದರಗಳಿರುವಂಥದ್ದು ನಾವು ಗಮನಿಸಬೇಕಾಗುತ್ತೆ. ನೆಕ್ಸ್ಟ್ ನೋಡಿ, ಪದರಗಳು ಹಿಂಗೆ ಈ ಥರ ಇಲ್ಲಿ ಬೋರ್ವೆಲ್ ಕುರಿದಿದ್ದಾರೆ, ಈ ಬ್ಲೂ ಬಣ್ಣ ಕಾಣ್ತಕ್ಕಂಥದ್ದಲ್ಲಿ ಗ್ಯಾಪ್ಸ್, ಆ ಥರ ಗ್ಯಾಪ್ ಇದ್ರೆ ಮಾತ್ರ ಬೋರ್ ಕುರಿಯೋದು ನೀರು ಬರ್ತದೆ. ನೆಕ್ಸ್ಟ್ ನೋಡಿ, ಮೊದಲು ಹೆಂಗಿತ್ತು ಗೊತ್ತಾ, ಹಳ್ಳಿಗಳಲ್ಲಿ ಈ ಥರ ಒಂದು ಬಾವಿ ಇತ್ತು. ಬಾವಿ ಹತ್ರ ನಮ್ಮ ತಾಯಂದರು ಅಣ್ಣ ಮಂದಿರಲ್ಲಿ ನೀರು ತರುವಂಥ ಕಲ್ಚರ್ ಇತ್ತು. ಬಾವಿಯಲ್ಲಿ ನೀರು ಖಾಲಿ ಆಯಿತು, ಸರ್ಕಾರ ಬೋರ್ವೆಲ್ ಇನ್ನು ಇಂತಹ ನೂರಾರು ಸಹಸ್ರಾರು ಲಕ್ಷಾಂತರ ಕಾರ್ಯಕ್ರಮಗಳನ್ನ ಮಾಡುವಂತಹ ಶಕ್ತಿಯನ್ನ ಪರಮಾತ್ಮ ಅವರಿಗೆ ದಯಪಾಲಿಸಿ ಅವ್ರ ಮೂಲಕ ನಾಡಿಗೆ, ರಾಷ್ಟ್ರಕ್ಕೆ, ಪ್ರಕೃತಿಗೆ ಇನ್ನಷ್ಟು ಸೇವೆ ಸಿಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಆ ಪರಮಾತ್ಮನಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ.